ಮಕ್ಕಳ ಆಸೆನ ಈ ತಾಯಿ ಅರ್ಥ ಮಾಡಿಕೊಂಡು ತಪ್ಪದೇ ಈಡೇರಿಸ್ತಾಳೆ ಸ್ವಾಮಿ. ಸ್ವರೂಪಾನಂದ ಸ್ವಾಮೀಜಿಗಳು ಅದನ್ನೇ ಹೇಳೋಗಿದ್ದಾರೆ ಶಾಸ್ತ್ರಿಗಳೇ. ಹಾಂ, ಸಂತೋಷ. ನೀವು ಈ ಊರಿಗೆ? ನನ್ನ ಮಗ ವಿಶಾಲ್ಗೆ ರೋಡ್ ಆಕ್ಸಿಡೆಂಟ್ ಆಯಿತು ಶಾಸ್ತ್ರಿಗಳೇ. ಲಕ್ಷ್ಮೀಪುರದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿದ್ದಾನೆ. ನನ್ನ ಮಗನ ಪ್ರಾಣ ಉಳಿಸಿದ ದೇವತೆನ ತೋರಿಸು ಅಂತ ಈ ದೇವತೆನ ಕೇಳ್ಕೊಂಡೆ. ನೀವು ಹುಡುಕ್ತಾ ಇರೋ ದೇವತೆ ಬೇರೆ ಯಾರೂ ಅಲ್ಲ ಸ್ವಾಮಿ, ನನ್ನ ಮೊಮ್ಮಗಳು ನಯನಿ. ಹೌದು ಸ್ವಾಮಿ, ನಿಮ್ಮ ಮಗನ ಕಾಪಾಡಿದ್ದು ನನ್ನ ಮೊಮ್ಮಗಳೇ. ಅಂದ್ರೆ ಇಷ್ಟೊತ್ತು ಆ ಪ್ರಸಾದ ತಗೊಂಡೋದು ಹುಡುಗಿನೇ. ಆ ಹುಡುಗಿ ಎಲ್ಲಿದ್ದಾಳೋ ಏನೋ ತುಂಬಾ ಹುಡುಕಾಡ್ದೆ ಸ್ವಾಮೀಜಿ, ಆದರೆ ಸಿಗಲಿಲ್ಲ. ಆ ಹುಡುಗಿ ನಿನ್ನ ಹತ್ತಿರವೇ ಇದ್ದಾಳೆ. ಇಷ್ಟೊತ್ತು ಜೊತೆಲೇ ಇದ್ರು ಗುರ್ತು ಹಿಡದೆ ಹೋದ ಪಾಪಿ ನಾನು. ಸ್ವಾಮೀಜಿಗಳು ಎಷ್ಟೇ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಆದರೆ ನಯನಿ ನನ್ನ ಮಗನ ಹೇಗೆ ಕಾಪಾಡಿದ್ಲು ಶಾಸ್ತ್ರಿಗಳೇ? ಗುಡಿಯಿಂದ ಆಕ್ಸಿಡೆಂಟ್ ಆದ ಜಾಗ ತುಂಬ ದೂರದಲ್ಲಿದೆಯಲ್ಲ, ನಯನಿಗೆ ಹೇಗೆ ಗೊತ್ತಾಯ್ತು? ನಯನಿಗೆ ಮುಂದೆ ಆಗುವ ಅಪಾಯ ಎಲ್ಲ ಗೊತ್ತಾಗತ್ತೆ ಸ್ವಾಮಿ. ತನ್ನ ಮೂರನೇ ಕಣ್ಣಿಂದ ಮುಂದೆ ಆಗೋದನ್ನು ತಿಳ್ಕೊಳ್ಳೋ ನನ್ನ ಮೊಮ್ಮಗಳೇ ತ್ರಿನಯನಿ. ತ್ರಿನಯನಿ 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 ಜನರ ಪ್ರಾಣ ಉಳಿಸೋಕೆ ಎಲ್ಲ ಅವಮಾನಗಳನ್ನ ಸಹಿಸ್ಕೊಳ್ತಿದ್ದಾಳೆ. ಎಲ್ರಿಗೂ ಒಳ್ಳೇದು ಮಾಡೋಕೆ ನೋಡಿದರೆ ಶನಿ ಬಾಯೋಳು ಅಂತ, ಅವಳಿಂದಲೇ ಅನರ್ಥ ಅಂತ ಎಲ್ಲರೂ ಅಪಾರ್ಥ ಮಾಡ್ಕೋತಾರೆ. ಅವಳ ಮೂರನೇ ಕಣ್ಣಿಂದ ಕಾರನ್ನು ನೋಡಿದ್ಲು. ಓದು ಬರಹ ಗೊತ್ತಿಲ್ಲದವಳು ಕುಂಕುಮದಿಂದ ಕಾರಿನ ನಂಬರು ಬರೆದಿದ್ದಾಳೆ. ಈ ಕಾಲದಲ್ಲೂ ಈ ಥರ ತ್ಯಾಗ ಮಾಡೋಂಥವ್ರು ಯಾರಿದ್ದಾರೆ ಶಾಸ್ತ್ರಿಗಳೇ? ನನ್ನ ಮೊಮ್ಮಗಳಿದ್ದಾಳೆ. ಅವಳಿಗಿರೋ ಈ ಶಕ್ತಿನೇ ಊರನ್ನು ಬಿಟ್ಟು ಹೋಗಾಗ ಮಾಡ್ತು. ನಯನಿಗೋಸ್ಕರ ನಾನು ಇಲ್ಲೇ ಬಂದ್ಬಿಟ್ಟಿದ್ದೀನಿ. ನಿಜ, ನಯನಿ ಬಗ್ಗೆ ಕೇಳ್ಕೊಂಡು ಮುಕ್ಕಂಟಿಪುರಕ್ಕೆ ಹೋದ್ರೆ ಕೆಟ್ಟದಾಗ ಮಾತಾಡಿದ್ರು. ಮಣ್ಣಲ್ಲಿರೋ ಚಿನ್ನನ ಗುರುತಿಸುವವರೆಗೂ ನಮಗದರ ಬೆಲೆ ಗೊತ್ತಾಗೋದೇ ಇಲ್ಲ ಸ್ವಾಮಿ. ಯಾರು ಗುರುತಿಸದೆ ಹೋದರೂ ವಿಶಾಲಕ್ಷಮ್ಮನ ಆಶೀರ್ವಾದ ನನ್ನ ಮೊಮ್ಮಗಳ ಮೇಲಿರೋದ್ರಿಂದ ಅವಳಿಗೆ ಭವಿಷ್ಯವಾಣಿ ಗೊತ್ತಾಗುತ್ತೆ. ಶಾಸ್ತ್ರಿಗಳ ಮೊಮ್ಮಗಳು ನಮ್ಮ ಜೊತೆ ಇದ್ರೆ ತಿಲೋತ್ತಮ ಮಾಡೋ ಕುತಂತ್ರ ಎಲ್ಲ ಗೊತ್ತಾಗಬಹುದು. ನನ್ನ ಮಗನ, ನನ್ನ ವಂಶನ ಉಳಿಸ್ಕೋಬಹುದು. ಹೀಗಾದ್ರೂ ಮಾಡಿ ನೈನಿನ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಶಾಸ್ತ್ರಿಗಳೇ, ತಪ್ಪು ತಿಳ್ಕೋಬೇಡಿ. ನೀವು ನಿಮ್ಮ ಊರು ಬಿಟ್ಟು ಬಂದ ಹಾಗೆ ಈ ಊರನ್ನು ಬಿಟ್ಟು ನನ್ನ ಜೊತೆ ಬಂದ್ಬಿಡಿ. ನಿಮ್ಗೇನು ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನಾನು ಅರ್ಚಕನೇ ಹೊರತು ಭಿಕ್ಷುಕ ಅಲ್ಲ ಸ್ವಾಮಿ. ತಪ್ಪು ತಿಳ್ಕೊಬೇಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ನಿಮ್ಮ ಮೊಮ್ಮಗಳು ನಮ್ಮ ಜೊತೆ ಇದ್ದರೆ ನಮಗೆ ಒಳ್ಳೇದಾಗ್ಬೋದು ಅಂತ ಅನ್ನಿಸ್ತಿದೆ. ಕ್ಷಮಿಸಿ ಸ್ವಾಮಿ.
ಹಸಿವನ್ನು ಅಮ್ಮ ತೀರಿಸ್ತಾಳೆ, ಬೇಕು ಬೇಡಗಳನ್ನು ಗುಡಿ ತೀರಿಸುತ್ತೆ. ಇದಕ್ಕಿಂತ ನಮಗಿನ್ನೇನು ಬೇಕು? ಮದುವೆ ಆಗದ ನಯನಿ ಮದುಮಗಳಾಗಿ ಅತ್ತೆ ಮನೆಗೆ ಹೋಗುವಾಗ ಮಾತ್ರ ಈ ಊರು ಬಿಟ್ಟು ಹೋಗೋದು. ಕ್ಷಮಿಸ್ಬಿಡಿ. ಸ್ವಂತ ತಾಯಿ ಹಾಗೆ ನನ್ನ ಮಗನ ನೋಡ್ಕೋತಾಳೆ ಅಂತ ತಿಲೋತ್ತಮನ ನಾನು ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ. ನಾನು ನನ್ನ ಮಗನ್ನು ನನ್ನಿಂದ ದೂರ ಮಾಡೋ ಹಾಗೆ ಕಾಣಿಸ್ತಿದೆ. ನನ್ನ ವಂಶದ ಕುಡಿನ ಕಾಪಾಡಿಕೊಳ್ಳೇಬೇಕು. ಮುಂದೆ ನಡೆಯೋ ಅನಾಹುತಗಳನ್ನೆಲ್ಲ ತಿಳ್ಕೊಳ್ಳೋ ನಯನಿ ಜೊತೆ ವಿಶಾಲ್ ಮದುವೆ ಆದರೆ ಅವಳೇ ತನ್ನ ಮಾಂಗಲ್ಯನ ಕಾಪಾಡ್ಕೋತಾಳೆ. ಮದುವೆ ಆಗದ ನಯನಿ ಮದುಮಗಳಾಗಿ ಅತ್ತೆ ಮನೆಗೆ ಹೋಗುವಾಗ ಮಾತ್ರ ಈ ಊರು ಬಿಟ್ಟು ಹೋಗೋದು. ಶಾಸ್ತ್ರಿಗಳೇ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮೊಮ್ಮಗಳನ್ನು ನನ್ನ ಮನೆ ಸೊಸೆ ಮಾಡ್ಕೋತೀನಿ. ಇಲ್ಲ ಅಂತ ಹೇಳ್ಬೇಡಿ. ಇದು ಪ್ರಾರ್ಥನೆ ಅಲ್ಲ, ಭಿಕ್ಷೆ ಅನ್ಕೊಳ್ಳಿ. ತಾವು ದೊಡ್ಡವರು, ನೀವು ಅಮ್ಮನವ್ರಿಗೆ ಕೈ ಮುಗಿಬೇಕೆ ಹೊರತು ನನ್ನಂಥ ಅರ್ಚಕನಿಗಲ್ಲ ಸ್ವಾಮಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಮೊಮ್ಮಗಳನ್ನು ನನ್ನ ಮನೆ ಸೊಸೆ ಮಾಡ್ಕೋತೀನಿ, ಏನಂತೀರಾ? ಸ್ವಾಮಿ, ತಾವು ಅಗರ್ಭ ಶ್ರೀಮಂತರು, ನಾವು ಬಡವರು. ಈ ಸಂಬಂಧ ಹೇಗೆ? ನೈನಿ ನಿಮ್ಮ ಮನೆ ಬಂಗಾರ ಇರಬಹುದು, ಅವಳು ನನ್ನ ಮನೆ ಮಹಾಲಕ್ಷ್ಮಿ. ಶಾಸ್ತ್ರಿಗಳೇ, ಬೆಲೆ ಕಟ್ಟಕ್ಕಾಗುತ್ತಾ ಹೇಳಿ? ಇಲ್ಲ ಅನ್ಬೇಡಿ ಪ್ಲೀಸ್. ಮಹಾಜಾತಕದವಳು ಅಂತ ನನಗೂ ಗೊತ್ತು. ಆದರೆ ಒಂದು ಮಾತು, ಅವಳನ್ನು ಕೇಳಿ ನೋಡ್ತೀನಿ. ನಿಮ್ಮ ಮೊಮ್ಮಗಳು ನಿಮ್ಮ ಮಾತನ್ನು ಕೇಳ್ತಾಳೆ ಅಂತ ನನಗೆ ಗೊತ್ತು. ಅವಳು ತುಂಬ ಚೆನ್ನಾಗಿರ್ತಾಳೆ ಶಾಸ್ತ್ರಿಗಳೇ. ಯಜಮಾನ್ರೆ, ನೀವಿನ್ನೂ ಇಲ್ಲೇ ಇದ್ದೀರಾ? ನೀವು ಹುಡುಕ್ತಾ ಇರೋ ನಿಮ್ ಸೊಸೆ ಬಗ್ಗೆ ತಾತಂಗ್ ಹೇಳಿ, ಅವ್ರು ಹುಡುಕ್ ಕೊಡ್ತಾರೆ. ಕೇಳಿದ್ನಮ್ಮ, ಅವಳು ಸಿಕ್ಕಿದ್ಲು. ಆದರೆ ಒಪ್ಕೋಬೇಕಾದ್ರೂ ಒಪ್ಕೆನೇ ಇನ್ನೂ ಸಿಕ್ಕಿಲ್ಲ. ವಿಶಾಲ್, ಏನ್ ಮಾಡ್ತಾ ಇದೀಯಾ? ಮನೆಗೆ ಹೋಗೋಣ ಡ್ಯಾಡ್. ಹಾಸ್ಪಿಟಲ್ ಬಿಲ್ ರೆಡಿ ಮಾಡೋಕ್ಕೂ ಹೇಳಿದ್ದೀನಿ. ಅದೇನು ಸಡನ್ ಆಗಿ 2 ದಿನ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೆ? ನಾನು ಹೇಳಿಲ್ಲ ಡ್ಯಾಡ್, ನೀವು ಹೇಳಿದ್ದಕ್ಕೆ ಇದ್ದೆ ಅಷ್ಟೇ. ಅಮ್ಮನ್ ನೋಡ್ದೆ ಇಷ್ಟು ದಿನ ಇದ್ದಿದ್ದೆ ಗ್ರೇಟ್. ಏಯ್ ತಿಲೋತ್ತಮ ನಿನಗೋಸ್ಕರ ಕಾಯ್ಕೊಂಡು ಕೂತಿಲ್ವೋ? ಬೇಜಾರಾಗಿದ್ದಾರೇನೋ. ನನ್ನನ್ನು ನೀವು ಫೋನ್ ಮಾಡಕ್ಕೆ ಬಿಡ್ತಿಲ್ವಲ್ಲ, ಯಾರಿಗೆ ಆಗಲಿ ಕೋಪ ಬರುತ್ತೆ. ಮನೆಗೆ ಹೋದ ತಕ್ಷಣ ಅಮ್ಮಂಗೆ ಸಾರಿ ಹೇಳ್ತೀನಿ. ಅವಸರ ಮಾಡಬೇಡ ವಿಶಾಲ್, ಹೋಗೋಣ ಅಂತ ಹೇಳಿದ್ನಲ್ಲ. ಇಲ್ಲಿ ನೋಡು, ನಾನು ಎಲ್ಲಿಗೆ ಹೋಗಿ ಬಂದೆ ಅಂತ ಕೇಳಲ್ವಾ? ನಾನು ಮೆಡಿಸಿನ್ಸ್ಗೋಸ್ಕರ ಹೋಗಿದ್ರಿ. ಸಿಗದಿದ್ರೂ ಪರವಾಗಿಲ್ಲ, ಸಿಟಿಯಲ್ಲಿ ಸಿಗುತ್ತೆ ಬಿಡಿ. ಬನ್ನಿ ಡ್ಯಾಡ್. ಡ್ಯಾಡ್ ಬನ್ನಿ, ಬನ್ನಿ ಡ್ಯಾಡ್. ವಿಶಾಲ್, ನಿನ್ನನ್ನು ಕಾಪಾಡಿದ ಹುಡುಗಿನ ನೋಡೋಣ ಅಂತ ಹೋಗಿದ್ದೆ. ಒಳ್ಳೇದು.
ನೀವು ಹ್ಯಾಪಿ ಅಲ್ವಾ? ನನ್ನ ಸಂತೋಷ ಮುಖ್ಯ ಅಲ್ಲ, ನೀನು ಚೆನ್ನಾಗಿರ್ಬೇಕು. ಡ್ಯಾಡ್, ಐ ಆಮ್ ಅಬ್ಸಲ್ಯೂಟ್ಲಿ ಗುಡ್. ಒಬ್ಬನೇ ಅಲ್ಲ, ಇಬ್ರು. ನೀನು ನೈನಿ 100 ವರ್ಷ ಕೂಡಿ ಬಾಳ್ಬೇಕು. ಐ ಆಮ್ ಸಾರಿ. ವಾಟ್ ಯು ಮೀನ್ ಡ್ಯಾಡ್? ಈ ವಿಷಯ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕು ಅಂತಾನೆ ಬಂದಿದ್ದೀನಿ. ನೈನಿ ಬೇರೆ ಯಾರೋ ಅಲ್ಲ, ಮುಕ್ಕಂಟಿಪುರದ ವಿಶಾಲಾಕ್ಷಮ್ಮನ ಗುಡಿ ಪೂಜಾರಿ ಶಂಕರ ಶಾಸ್ತ್ರಿಗಳ ದೊಡ್ಡ ಮೊಮ್ಮಗಳು. ಹೋ, ಶಾಸ್ತ್ರಿಗಳ ಮೊಮ್ಮಗಳಿಗೆ ಕಾಮನ್ ಸೆನ್ಸು ಇಲ್ಲ ಅಂತಾಯ್ತು. ನೋಡು ವಿಶಾಲ್, ವಿಷಯ ಏನು ಅಂದ್ರೆ, ನೀನು ನೈನಿನ ಮದುವೆ ಮಾಡ್ಕೋಬೇಕು. ಒಳ್ಳೆ ಹುಡುಗಿ ಅಂತ ಹುಡುಗಿ ಸಿಗೋದು ನಮ್ಮ ಅದೃಷ್ಟ. ಎಷ್ಟೋ ಜನ್ಮದ ಪುಣ್ಯ ಡ್ಯಾಡ್, ಹೋಲ್ಡ್ ಆನ್. ಒನ್ ಮಿನಿಟ್. ನೈನಿನ ನಾನು ಯಾಕೆ ಮದುವೆ ಆಗಬೇಕು? ದೇವರ ಮೇಲೆ ನಂಬಿಕೆನೇ ಇಲ್ಲ ಇವನಿಗೆ. ಆ ಹುಡುಗಿನ ಮದುವೆ ಆದ್ರೆ ನಿನಗೆ ರಕ್ಷಣೆ ಆಗಿರ್ತಾಳೆ, ಅದಕ್ಕೆ ಈ ಸಂಬಂಧನ ಬೆಳೆಸ್ತಾ ಇದ್ದೀನಿ ಅಂತ ಇವನಿಗೆ ಹೇಗೆ ಹೇಳೋದು? ಡ್ಯಾಡ್, ಐ ಆಮ್ ಟಾಕಿಂಗ್ ಟು ಯು. ಪ್ಲೀಸ್ ಆನ್ಸರ್ ಮೀ. ಅವಳನ್ನ ನಾನು ಯಾಕೆ ಮದುವೆ ಆಗಬೇಕು? ನೋಡು ವಿಶಾಲ್, ಯಾಕೆಂದ್ರೆ ಅವಳು ನಿನ್ನ ಪ್ರಾಣ ಕಾಪಾಡಿದಾಳೆ. ಡ್ಯಾಡ್, ಆರ್ ಯು ಸೀರಿಯಸ್? ರಿಯಲಿ? ಸೇವ್ ಮಾಡಿದ್ದು ಹುಡುಗಿಗೆ ಸಹಾಯ ಮಾಡಬೇಕು ಅನ್ಸಿದ್ರೆ ವಿಸಿಟಿಂಗ್ ಕಾರ್ಡ್ ಕೊಡಿ. ಅದನ್ನ ಬಿಟ್ಟು ನನ್ನ ಹೆಸರು ಪಕ್ಕ ಅವಳ ಹೆಸರು ಪ್ರಿಂಟ್ ಮಾಡಿಸಿ ವೆಡ್ಡಿಂಗ್ ಕಾರ್ಡ್ ಕೊಡಬೇಡಿ ಪ್ಲೀಸ್ ಡ್ಯಾಡ್. ವಿಶಾಲ್, ಅವಳು ನಿನಗೆ ಮರುಜನ್ಮ ಕೊಟ್ಟವಳಪ್ಪ. ಅವಳಿಗೆ ಎಷ್ಟು ಹಣ ಬೇಕಾದರೂ ಕೊಡಿ. ಹಣ ಬೇಡ ಅಂದ್ರೆ ರೆಸಾರ್ಟ್ ಮಾಡಬೇಕು ಅಂತಿದ್ವಲ್ಲ, ಆ ಕ್ರೋರ್ಸ್ ಟುಗೆದರ್ ಪ್ರಾಪರ್ಟಿ ಬೇಕಾದ್ರೂ ಬರ್ಕೊಡಿ, ನೋ ಪ್ರಾಬ್ಲಮ್. ಬಟ್ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊ ಅಂತ ಮಾತ್ರ ಹೇಳ್ಬೇಡಿ. ಹೌದು, ಯಾಕೆ ಮಾಡ್ಕೋಬಾರ್ದು? ಯಾಕಂದ್ರೆ ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಎಷ್ಟು ಬೆಳೆದ್ಬಿಟ್ಟಿದ್ಯಾ ವಿಶಾಲ್. ಅಮೆರಿಕಾದಲ್ಲಿರೋ ನನ್ನ ಮಗ ಇನ್ನೂ ಚಿಕ್ಕ ಹುಡುಗಾನೆ ಅಂತ ಎಲ್ಲರ ಹತ್ರನೂ ಹೇಳ್ತಾ ಇದ್ದೆ. ಆದರೆ ಈಗ ಇಂಡಿಯಾಗೆ ಬಂದಿರೋ ನನ್ನ ಮಗನ್ನ ನೋಡ್ತಾ ಇದ್ರೆ ತುಂಬ ದೊಡ್ಡವನಾಗೋದು ಅನಿಸ್ತಿದೆ. ಈ ಅಮ್ಮನ ಯಾವತ್ತೂ ದೂರ ಮಾಡಲ್ಲ ಅಲ್ವಾ? ಯಾಕಮ್ಮ ಹಾಗಂತಿದ್ದೀರಾ? ಕನ್ಸಲ್ಲೂ ಕೂಡ ನಾನು ನಿಮ್ಮನ್ನ ದೂರ ಮಾಡ್ಕೊಳ್ಳಲ್ಲ. ಏನೋ ವಿಶಾಲ್, ನೀನು ಯಾರನ್ನಾದ್ರೂ ಪ್ರೀತಿಸಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತೀಯೇನೋ, ನನ್ನಿಂದ ಎಲ್ಲಿ ದೂರ ಆಗ್ತೀಯೋ ಅಂತ ನನಗೆ ತುಂಬ ಭಯ. ಅಮ್ಮ, ನಾನು ನಿಮ್ಮನ್ನು ಪ್ರೀತಿಸೋ ಅಷ್ಟು ಬೇರೆ ಯಾರನ್ನೂ ಪ್ರೀತಿಸಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ನನಗೆ ನೀವೇ ಸರ್ವಸ್ವ ಅಂತ ಬೆಳೆದಿದ್ದೀನಿ. ಮದುವೆ ಆದ್ಮೇಲೆ ನಾನು ಬದಲಾಗ್ತೀನಿ ಅಂತ ನೀವು ಗಾಬರಿ ಆಗ್ತಿದ್ದೀರಾ. ಅಮೇರಿಕಾಯಿಂದ ನಾನು ಬರೀ ಗೋಲ್ಡ್ ಮೆಡಲ್ ತಂದಿದ್ದೀನಿ ಹೊರತು ಹುಡುಗಿ ಬಿಡಿ ಅಟ್ಲೀಸ್ಟ್ ಫೋಟೋನೂ ತಂದಿಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ನೀನೇನೋ ಹೇಳ್ತೀಯ, ನಿಮ್ಮಪ್ಪ ಒಳ್ಳೆ ಸಂಬಂಧ ಹುಡುಕಿ ನಿನಗೆ ಮದುವೆ ಮಾಡಿಬಿಡ್ತಾರೆ, ಆಗ ನಾನು ದೂರ ಆದ ಹಾಕ್ತಾನೆ. ಅಮ್ಮ ಕೂಲ್, ನಾನು ಯಾರನ್ನೂ ನೋಡಲ್ಲ, ಡ್ಯಾಡಿ ಕೂಡ ಯಾರನ್ನೂ ಹುಡುಕಲ್ಲ. ನೀವು ಯಾವ ಹುಡುಗಿನ ತೋರಿಸಿ ಮದುವೆ ಆಗು ಅಂತಿರೋ ಆ ಹುಡುಗಿಗೆ ತಾಳಿ ಕಟ್ತೀನಿ ನಾನು, ಓಕೆನಾ? ಪ್ರಾಮಿಸ್? ಪ್ರಾಮಿಸ್. Now relax.
ಸ್ಮೈಲ್ ಕೊಡಮ್ಮ, ಸ್ಮೈಲ್. ಅಮ್ಮ ತೋರಿಸೋ ಹುಡುಗಿ ಬಿಟ್ರೆ ನನ್ನ ಲೈಫಲ್ಲಿ ಬೇರೆ ಯಾರೂ ಬರಕ್ ಸಾಧ್ಯ ಇಲ್ಲ. ಬಂದ್ರೆ ನನಗೆ ಲೈಫ್ ಇರಲ್ಲ. ಈ ಡಿಸಿಷನ್ ಫೈನಲ್ ಡ್ಯಾಡ್. ದಿಸ್ ಇಸ್ ಫಿಕ್ಸ್. ಪ್ಲೀಸ್. ವಿಶಾಲ್, ನನ್ನ ಮಾತು ಕೇಳು. ವಿಶಾಲ್ 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 ಡ್ಯಾಡ್, ಡ್ಯಾಡ್, ಏನಾಯ್ತು ಡ್ಯಾಡ್? ಡ್ಯಾಡ್ ಎದ್ದೇಳಿ. ಡ್ಯಾಡ್, 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 ಡ್ಯಾಡಿ ಗೆಟ್ ಅಪ್ ಡ್ಯಾಡ್. ಡ್ಯಾಡ್, ಡ್ಯಾಡ್, ಡಾಕ್ಟರ್, ಡಾಕ್ಟರ್, ಡ್ಯಾಡ್, ಡ್ಯಾಡ್ ಕಣ್ ತೆಗೀರಿ ಡ್ಯಾಡ್. ಡ್ಯಾಡ್, ಡ್ಯಾಡ್ ಎದ್ದೇಳಿ ಡ್ಯಾಡ್, ಪ್ಲೀಸ್ ಡ್ಯಾಡ್. ಡಾಕ್ಟರ್, ಡಾಕ್ಟರ್, ಡ್ಯಾಡ್ ಪ್ಲೀಸ್ ಡ್ಯಾಡ್. ಡ್ಯಾಡ್ ಏನಾಯ್ತು ಡ್ಯಾಡ್? ಡ್ಯಾಡ್, ಡ್ಯಾಡ್ ಪ್ಲೀಸ್ ಎದ್ದೇಳಿ. ಡಾಕ್ಟರ್, ಡಾಕ್ಟರ್, ಡ್ಯಾಡ್ ಪ್ಲೀಸ್ ಕಣ್ ತೆಗೀರಿ, ಪ್ಲೀಸ್ ಎದ್ದೇಳಿ ಡ್ಯಾಡ್. ತಾತ, ಬಂದ್ಯಮ್ಮ, ನಿನಗೋಸ್ಕರನೇ ಕಾಯ್ತಿದ್ದೆ. ಹಾ, ನಿನಗೊಂದು ವಿಷಯ ಹೇಳಬೇಕು. ನಾನು ನಿನ್ಗೊಂದ್ ವಿಷಯ ಹೇಳ್ಬೇಕು ತಾತ. ಹೌದಾ? ನೀನೇ ಮೊದಲು ಹೇಳು. ನೀನೇನೋ ಹೇಳ್ತೀನಿ ಅಂದ್ಯಲ್ಲ, ಮೊದ್ಲು ನೀನ್ ಹೇಳು. ಹೆಣ್ಮಕ್ಳೇ ಮೊದಲು ಹೇಳಬೇಕು, ಯಾಕಂದ್ರೆ ಜಗನ್ಮಾತೆ ಆದ್ಮೇಲೆ ಉಳಿದವರು. ಹೇಳಮ್ಮ. ತಾತ, ದೇವ್ರು ಅಂದ್ರೆ ಭಯ ಆಗ್ಲಿ ಭಕ್ತಿ ಆಗ್ಲಿ ಯಾವ ನಂಬಿಕೆನೂ ಇಲ್ದಿರೋ ಯಜಮಾನ್ರಿಗೆ ನೆನ್ನೆ ಬೊಟ್ಟಿಟ್ನ ಇವತ್ತು ಅಮ್ಮನವ್ರ ಪ್ರಸಾದನ ಕೊಟ್ಟು ಬಂದೆ. ಓಹೋ, ತಿಂದ್ರಾ? ಈಸ್ಕೊಂಡ್ರು. ಇಷ್ಟೊತ್ಗಾಗ್ಲೇ ಎಲ್ಲ ತಿನ್ ಮುಗ್ಸಿರ್ತಾರೆ. ಎಲ್ಲ ಅಮ್ಮನವ್ರ ಮಹಿಮೆ. ಹಾ, ಅದರಲ್ಲಿ ನಿನ್ನ ಪವಾಡ ಕೂಡ ಇದೆ ಕಂದ. ಪ್ರಸಾದ ಅಷ್ಟೇ ಅಲ್ಲ, ದಿನಾ ನೀನು ಅಡಿಗೆ ಮಾಡಿ ಬಡಿಸಿದ್ರು ಅದನ್ನು ಇಷ್ಟಪಟ್ಟೇ ತಿಂತಾರೆ. ನೀ ಏನ್ ಮಾತಾಡ್ತಿದ್ಯಾ ತಾತ? ನಾನ್ ಮಾಡಿರೋ ಅಡ್ಗೆ ತಿನ್ನಕ್ಕೆ ಅವ್ರ ಪಟ್ನ ಬಿಟ್ಟು ಇಲ್ಲೇ ಇರ್ತಾರೆ ಅನ್ಕೊಂಡಿದ್ಯಾ? ಅವ್ರಿರಲ್ಲಮ್ಮ, ನೀನೇ ಅವ್ರ ಹತ್ರ ಇರ್ತೀಯ. ತಾತ, ಏನ್ ಹೇಳ್ತಾ ಇದ್ಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಕಾಪಾಡಿದ್ದಕ್ಕೆ ನಿನ್ನ ಕೈ ಹಿಡಿದು ಕೃತಜ್ಞತೆ ಹೇಳಿದ ವಿಶಾಲ್ ಅವರೇ ಜೀವನ ಪೂರ್ತಿ ನಿನ್ನ ಕೈ ಹಿಡಿದು ನಡೆಸ್ತಾರೆ. ಯಜಮಾನ್ರ? ಹೌದಮ್ಮ, ಆ ದೊಡ್ಡವರಿದ್ದಾರಲ್ಲ, ಆ ಜಗದೀಶ್ ಅವರ ಸೊಸೆ ಆಗ್ತಿದ್ಯಮ್ಮ ನೀನು. ನೀನೀಗ ಬಂದಿದ್ದು ಅವ್ರ ಕಾರಲ್ಲೇ. ನೀವ್ ಹುಡುಕ್ತಾ ಇರೋ ನಿಮ್ ಸೊಸೆ ಬಗ್ಗೆ ತಾತಂಗ್ ಹೇಳಿ, ಅವ್ರು ಹುಡುಕ್ ಕೊಡ್ತಾರೆ. ಕೇಳಿದ್ನಮ್ಮ, ಅವಳು ಸಿಕ್ಕಿದ್ಲು. ಆದರೆ ಒಪ್ಕೋಬೇಕಾದ್ರೂ ಒಪ್ಕೆನೇ ಇನ್ನೂ ಸಿಕ್ಕಿಲ್ಲ. ವಿಶಾಲ್ ಅವ್ರ ಜೊತೆ ನಿನ್ನನ್ನು ಮದುವೆ ಮಾಡೋಕೆ ಕೇಳ್ಕೊಂಡ್ರು. ಚಿಕ್ಕಂದಿನಿಂದ ಎಷ್ಟೆಷ್ಟೋ ಕಷ್ಟಪಟ್ಟು ನನ್ನ ಮೊಮ್ಮಗಳು ಅತ್ತೆ ಮನೆಯಲ್ಲಾದರೂ ನೆಮ್ಮದಿಯಿಂದಿರಲಿ ಅಂತ
ನಿನ್ನನ್ನು ಕೇಳಿ ಹೇಳ್ತೀನಿ ಹಿಂದೆ. ಮತ್ತೆ ನಿನಗೆ ಈ ಸಂಬಂಧ ಇಷ್ಟನಾ ತಾಯಿ? ನೀನು ಕಾಪಾಡಿದವನೇ ನಿನ್ನನ್ನು ಕಾಪಾಡ್ತಾ ಇದ್ದಾನಮ್ಮ. ಏನಂತೀಯ? ಈ ಪ್ರಶ್ನೆನ ಅಮ್ಮ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಿದ್ದೆ ತಾತ. ನಿನಗೆ ಹೇಳಬೇಕು ಅಂದರೆ ಸ್ವಲ್ಪ ನಾಚಿಕೆ ಆಗ್ತಿದೆ. ಆಯ್ತಮ್ಮ, ಆಯ್ತು. ನೀನು ಒಪ್ಕೊಂಡೆ ಅಂತ ಅರ್ಥ ಆಯ್ತು. ಈ ತಾತಂಗೆ ಇದಕ್ಕಿಂತ ಇನ್ನೇನು ಬೇಕು? ಅಮ್ಮ ವಿಶಾಲಾಕ್ಷಿ, ನಿನ್ನ ದಯೆಯಿಂದ ನನ್ನ ಮೊಮ್ಮಗಳು ಸೌಭಾಗ್ಯವತಿಯಾಗಿರಲಮ್ಮ. ಅಷ್ಟು ಸಾಕು. ಶೋ ಛೇ, ಜೋಕರ್ ಬಂದ್ರು ಗೆಲ್ಲಕ್ಕಾಗ್ಲಿಲ್ಲ. ಮಾವ 5,000 ತೆಗಿ. ಏನ್ ಮಾತಾಡ್ತಿದ್ಯಾ ವಲ್ಲಭ? ಈ 5 ಬೆರಳಲ್ಲಿ 5,000 ಇಟ್ಕೊಂಡು 5 ದಿನ ಆಯ್ತು. ಇಲ್ಲ ಕೊಡ್ಬೇಕಷ್ಟೇ. ಅಮ್ಮ ಒಂದು ಆಟ ಆಡೋಣ ಬನ್ನಿ. ವಾಟ್ ಹ್ಯಾಪನ್ ಮಾಮ್? ಆಟದಲ್ಲಿ ಜೋಕರ್ ಬರೋದಲ್ವೋ, ನೀವೇ ಜೋಕರ್ಸ್ ಆಗಿದ್ದೀರಾ. ನಾವು ಜೋಕರ್ಸಾ? ಮತ್ತಿನೇನು, ವಿಶಾಲ್ ಕಾರು ಹಾಳ್ ಬಾವಿಲ್ ಬೀಳುತ್ತೆ, ಬಾವ ಗೊಟ್ಟಕ್ಕಂತಾನೆ ಅಂತ ಕಾಗಕ್ಕನ ಕಥೆ ಹೇಳಿದ್ದೆ. ಅವ್ರಿನ್ನೂ ಬದುಕಿದಾರ? ವಿಶಾಲ್ ಅವರಪ್ಪ ಇಬ್ರು ಆರಾಮಾಗಿ ಸೈಟ್ ಸೀಯಿಂಗ್ ಹೋದ್ರಂತೆ. ಇಂಪಾಸಿಬಲ್ ಅಕ್ಕ, ನಿನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕುಡುಕರು ಬಾಯಲ್ಲಿ ಸುಳ್ಳು ಬರಲ್ವೋ? ಅಹಲ್ಯ ಆಂಟಿಗೆ ಹೇಗೆ ಗೊತ್ತಂತೆ? ಅವಳಿಗೆ ಫೋನ್ ಮಾಡಿದ್ರಂತೆ. ಕೈಲಾಸಕ್ಕೆ ಹೋಗ್ಬೇಕಾದವರು ಖುಷಿಯಾಗೇ ಇದೀವಿ, 2 ದಿನ ಬಿಟ್ಟು ರೆಸಾರ್ಟ್ ಕೆಲಸನೆಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂದ್ರಂತೆ. ನಿನಗೆ ಹೇಳೋದನ್ನ ಬಿಟ್ಟು ಆಂಟಿಗೆ ಹೇಗೆ ಹೇಳಿದ್ರು? ಅದೇ ಏನು ಅಂತ ಯೋಚನೆ ಮಾಡಬೇಕು. ಪ್ಲಾನ್ ಮಾಡಿ ಕಾರ್ಡ್ಸ್ ಆಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಪ್ಲಾನು ಉಲ್ಟಾ ಆಗುತ್ತೆ, ನಮ್ ಟೈಮು ವೇಸ್ಟ್ ಆಗುತ್ತೆ. ಸಮಾಧಾನ ಮಾಡ್ಕೋ ಅಕ್ಕ, ನಾಳೆವರೆಗೂ ನೋಡೋಣ. ಇರೋ ವಿಷಯ ಏನು ಅಂತ ತಿಳ್ಕೊಳ್ಳೋಕೆ ವಿಕ್ರಾಂತ ಕಳ್ಸೋಣ. ಎಲ್ಲಿಗೆ? ಲಕ್ಷ್ಮೀಪುರಕ್ಕೆ. ಯಜಮಾನ್ರು ಹೇಗಿದ್ದಾರೆ? ಆಸ್ಪತ್ರೆಯಲ್ಲಿ ಇದಾರಲ್ವಾ? ಆರಾಮಾಗಿದ್ದಾರಲ್ವಾ? ದೇವ್ರ ದಯಿಂದ ಚೆನ್ನಾಗೇ ಇದ್ದಾರಮ್ಮ. ಆದರೆ ಅವ್ರ ತಂದೆಗೆ, ದೊಡ್ಡ ಯಜಮಾನ್ರಿಗ ಏನಾಯ್ತು? ಜಗದೀಶ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಮ್ಮ.
ಯಜಮಾನ್ರು ಹೇಗಿದ್ದಾರೆ? ಗೊತ್ತಿಲ್ಲ ಶಾಸ್ತ್ರಿಗಳೇ. ರಸ್ತೆ ಅಪಘಾತದಿಂದ ಚೇತರಿಸ್ಕೊಳ್ಳುವಷ್ಟರಲ್ಲಿ ಯಜಮಾನ್ರಿಗೆ ಹೀಗಾಗಿದ್ದು ಕೇಳಿ ನಾನು ಮತ್ತು ನೈನಿ ಇಬ್ಬರು ಆಸ್ಪತ್ರೆಗೆ ಓಡೋಡಿ ಬಂದ್ವಿ. ಭಯ ಪಡೋವಂಥದ್ದು ಏನೂ ಇಲ್ಲ ಯಜಮಾನ್ರೆ. ವಿಶಾಲಾಕ್ಷಮ್ಮನ ಆಶೀರ್ವಾದ ತಗೊಂಡೆ ದೊಡ್ಡ ಯಜಮಾನ್ರು ಇಲ್ಲಿಗೆ ಬಂದಿದ್ದು. ಆ ತಾಯಿ ನಂಬ್ಕೊಂಡವ್ರು ಯಾರಿಗೂ ಅನ್ಯಾಯ ಆಗಲ್ಲ. ಸ್ವಾಮಿ, ಡಾಕ್ಟ್ರು ಡಾಕ್ಟರ್, ನಮ್ಮ ಡ್ಯಾಡ್ ಹೇಗಿದ್ದಾರೆ? ಸದ್ಯಕ್ಕೆ ಔಟ್ ಆಫ್ ಡೇಂಜರ್. ಇದಕ್ಕೂ ಮೊದಲೇ ಅವ್ರಿಗೆ ಬೈಪಾಸ್ ಸರ್ಜರಿ ಆಗಿದೆ ಅಂತಂದ್ರೆ ಇಂಥ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ವಿಶಾಲ್. ಇನ್ನೊಂದ್ಸಲ ಹೀಗಾದ್ರೆ ಪ್ರಾಣಕ್ಕೆ ಅಪಾಯ. ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಟೇಕ್ ಕೇರ್. ಯಜಮಾನ್ರೆ, ಮನೆಯಿಂದ ಯಾರೂ ಬಂದಿಲ್ವಲ್ಲ, ದೊಡ್ಡ ಯಜಮಾನ್ರಿಗೆ ಹುಷಾರಾಗೋವರೆಗೂ ನಾನೇ ಅವ್ರನ್ನ ನೋಡ್ಕೋತೀನಿ. ಪರವಾಗಿಲ್ಲ ಶಾಸ್ತ್ರಿಗಳೇ, ಇಲ್ಲಿ ಡಾಕ್ಟರ್ಗಳು ನರ್ಸ್ಗಳು ತುಂಬ ಜನ ಇದ್ದಾರೆ. ನೋಡ್ಕೊಳ್ಳೋಕೆ ತುಂಬ ಜನ ಇರ್ತಾರೆ, ಆದರೆ ಯಜಮಾನ್ರ ಜೊತೆ ನಮ್ಮವ್ರು ಇರಬೇಕಲ್ವಾ? ಹತ್ತಿರದವ್ರು ಯಾರಾದರೂ ಜೊತೆಲಿದ್ದರೆ ಸುಸ್ತಾದ ಜೀವ ಚೇತರಿಸ್ಕೊಳ್ಳುತ್ತೆ. ಯಜಮಾನ್ರಿಗೆ ಅರ್ಥ ಆಗಿದೆ ತಾತ. ದೊಡ್ಡ ಯಜಮಾನ್ರು ಕಣ್ಬಿಡೋವರೆಗೂ ನಾನೇ ಇಲ್ಲಿದ್ದು ಅವ್ರನ್ನ ನೋಡ್ಕೋತೀನಿ. ನೀ ಹೊರಡು, ಗುಡಿ ಹತ್ರ. ದೊಡ್ಡ ಯಜಮಾನ್ರಿ ಈಗ ನನಗೆ ಮಾವ ಆಗ್ಬೇಕಾಗಿರೋರು. ತಂದೆ ಇಲ್ಲದೆ ಬೆಳೆದೆ ಸೊಸೆಯಾಗಿ ಅವ್ರ ಮನೆ ಸೇರ್ಬೇಕಾದವಳು ನಾನು. ಈಗ ತಾನೇ ಚಿಗುರಿರೋ ಆಸೆನ ಚಿವುಟಿ ನನ್ನ ತಾತನ ಸಂಭ್ರಮನ ನೀನು ಕಿತ್ಕೋಬೇಡಪ್ಪ ಸ್ವಾಮಿ. ಮತ್ತೆ ಯಾರಿಗೂ ಅಪಾಯ ಕಾದಿದೆ ಅಮ್ಮ. ಮದ್ವೆ ಮಾಡ್ಕೊಂಡು ಹೋಗಕ್ ಮೊದಲು ಜೀವ ಉಳಿಸೋದು ಒಳ್ಳೇದು. ನೈನಿ, ದೇವಮ್ಮನವ್ರೆ, ನೀವಿಲ್ಲಿ? ನಮ್ಮವ್ರಿಗೆ ಹುಷಾರಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಎಲ್ಲಿರ್ತೀರಾ ನೀವು? ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟು ಕಡೆ ಹುಡ್ಕಾಡ್ದೆ ಗೊತ್ತಾ? ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಗೊತ್ತಲ್ವಮ್ಮ? ನೀವು ದೊಡ್ಡವರು, ನನ್ನನ್ನು ಹುಡ್ಕೊಂಡು ಬರಬಾರ್ದು. ಸರಿಯಲ್ಲ. ಒಂದು ನಿಮಿಷ ಇರಿ. ಈ ಮದುವೆ ಉಂಗುರ ನಿಮ್ಮದೇ ಅಲ್ವಾ?
ಬೇಗ ಬರ್ತೀನಿ ಮಗನೇ. ನೀನು ಆಟ ಆಡ್ತಿರೋ 6 ಗಂಟೆ ಒಳಗೆ ನಿನ್ ಕಣ್ಮುಂದೆ ಇರ್ತೀನಿ ನೋಡು. ಇಲ್ಲಿಂದ ಬರುವಾಗ ನಿನಗೆ ಗೊಂಬೆಗಳು, ಚಾಕ್ಲೇಟ್ಸು, ಸ್ವೀಟ್ಸು ಎಲ್ಲ ತರ್ತೀನಿ, ಸರಿನಾ? ಮೇಡಮ್, ತಿಲೋತ್ತಮ ಅವರು ಜ್ಯೂಸ್ ಕಳಿಸಿದ್ದಾರೆ. ಕೊಡು. ಮೇಡಮ್, ಮೇಡಮ್, ಏನಾಯ್ತು ಮೇಡಮ್? ಕಾರ್ ನಿಲ್ಸು. ಡ್ರೈವರ್, ಕಾರ್ ನಿಲ್ಸು. ಆಯ್ತು ಮೇಡಮ್. ಮೇಡಮ್ ಮೇಡಮ್ ಏನಾಯ್ತು? ಏನಾಯ್ತು ಮೇಡಮ್? ಮೇಡಮ್ ಮೇಡಮ್ ಏನಾಯ್ತು? ಮೇಡಮ್ ಮೇಡಮ್ ಏನಾಯ್ತು? ಮೇಡಮ್ ನೀರು. ಮೇಡಮ್, ಅಯ್ಯಯ್ಯೋ, ನೀರು ತಗೊಂಬಂದಿಲ್ಲ ಮೇಡಮ್. 1 ನಿಮಿಷ ಮೇಡಮ್, ನಾನು ಈಗಲೇ ಹೋಗಿ ತಗೊಂಬರ್ತೀನಿ. ಕ್ಷಮ ತಾಯಿ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಾನು ಬರ್ತೀನಿ ಅಂತ ನನ್ನ ಮಗ ನನಗೋಸ್ಕರ ಕಾಯ್ತಿರ್ತದೆ. ಪ್ರಾಣ ಹೋಗ್ತಾ ಇದೆ. ನನ್ನ ಮಗನ್ನ, ನನ್ನ ಕುಟುಂಬನ ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಮ್ಮ. ಸಂಗಮಯ
ಹಾಗ್ಯಾಕೆ ನೋಡ್ತಿದ್ದೀರಾ ದೇವಮ್ಮನವ್ರೆ, ನಿಮ್ದೇನಾ? ನಂದೆ. ತಗೊಳ್ಳಿ. ನಿನ್ನ ಹತ್ರನೇ ಇರ್ಲಿ ನೈನಿ. ಬಂಗಾರ ಬೆಲೆ ಬಾಳೋದು ನನಗ್ಯಾಕಮ್ಮ? ಬೆಲೆ ಅಲ್ಲ, ಯೋಗ್ಯತೆ ಇರಬೇಕು. ನಿನಗಿದೆ, ಇಟ್ಕೋ. ನನ್ನ ಮಗನ್ನ ಕಾಪಾಡಬೇಕಾದ ಜವಾಬ್ದಾರಿನೂ ನಿಂದೆ. ಕಾಪಾಡ್ತೀಯ ಅಂತ ಕೂಡ ನನಗೆ ಗೊತ್ತು. ನೋಡ್ದ ಗಣಪಣ್ಣ, ದೇವಮ್ಮನವರು ನನ್ನನ್ನ ದೇವತೆ ಅಂತಿದ್ದಾರೆ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ರೆ ಇವ್ರ ಮಗನ್ನ ನಾನು ಹೇಗೆ ಕಾಪಾಡ್ಲಿ ಹೇಳು? ದೇವಮ್ಮನವ್ರೆ, 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 ಎಲ್ಲಿಗೆ ಹೋಗ್ಬಿಟ್ರಿ ಇವರು? ಅವ್ರ ಮಗ ಯಾರು ಅಂತ ಹೇಳ್ದೆ ಹೋಗ್ಬಿಟ್ರಲ್ಲ. ನಿಂತ್ಕೊಳ್ಳಿ ಅತ್ತೆ. ನಾನು ನೋಡ್ತಿದ್ರೆ ಹೋಗೇ ಬಿಡ್ತಿದ್ರಿ. ಎಲ್ಲಿ ಹೋಗ್ತಿದ್ದೀರಾ? ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಎಷ್ಟು ಸತಿ ಹೇಳಿಲ್ಲ? ಹೋಗಿ ಬಂದ್ಮೇಲೆ ಎಲ್ಲಿ ಹೋಗಿದ್ರಿ ಅಂತ ಏನೂ ಹೇಳಲ್ಲ. ಯಾರಾದ್ರೂ ಕೇಳಿದ್ರೆ ನಾನು ಹೇಳ್ಬೇಕಲ್ವಾ? ಮಾವ ಏನಾದ್ರೂ ಬಂದ್ರು ಅನ್ಕೊಳ್ಳಿ, ನಿಮ್ಮ ಅತ್ತೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹಲ್ಸೂರ್ ಕೆರೆಗೆ ಹೋದ್ರು ಅಂತ ಹೇಳು. ಕೌಂಟ್ರಕ್ಕ ಚೆನ್ನಾಗಿಲ್ವಾ? ಯಾರಿಗೆ ಏನಾಯ್ತು ಅಂತ ಅಷ್ಟು ಅವಸರದಲ್ಲಿ ಹೋಗ್ತಿದ್ದೀರಾ? ಯಾಕೆ? ಯಾರಿಗೇನಾಗಿದೆ ಅಂತ? ನಾನು ನನ್ನ ಮಗನ್ ನೋಡಕ್ ಹೋದ್ರೆ ನಿನಗೇನು ಕಷ್ಟ? ದೃಷ್ಟಿಗೊಂಬೆ ಥರ ನಿನ್ನ ತಮ್ಮನ್ನ ಕರ್ಕೊಂಡು ಹೋಗ್ತಿದ್ಯಲ್ಲ, ಡೌಟ್ ಬಂದೆ ಕೇಳ್ದೆ ಅಕ್ಕ. ಭಾವ, ನೀವೇನೋ ದೃಷ್ಟಿಗೊಂಬೆ ಅಂತೆ. ನಿನಗೊಂದು ಕ್ಲಾರಿಟಿ ಸಿಕ್ತಲ್ವಾಮ? ಅರ್ಜೆಂಟ್ ಮಾಡಬೇಡ, ಮೊದಲೇ ಆ ರೋಡ್ ಸರಿ ಇಲ್ಲ. ಡೇಂಜರಾ? ಯಾಕೆ? ಏನಾಗುತ್ತೆ? ಮೊದಲು ವಿಶಾಲ್ ಹೋದ, ಅದಾದ್ಮೇಲೆ ಮಾವ ಕೂಡ ಹೋದ್ರು. ಏನಾದ್ರೂ ಆಗುತ್ತಾ? ಏನಾಗತ್ತೆ? ಮತ್ತೆ ನೀನೇ ಹೇಳ್ದೆ ಅಲ್ಲ ರೋಡ್ ಸರಿ ಇಲ್ಲ ಅಂತ. ಈಗ ಅದೆಲ್ಲ ಬೇಕಾ? ಒಂದ್ ನಿಮಿಷ ಅಕ್ಕ. ನಿನ್ನೆ ವಿಶಾಲ್ ಜೊತೆ ಹೋಗ್ಬೇಕು ಅಂದಾಗ ನಿನ್ ಕಾಲಿಗೆ ಗಾಯ ಆಗಿತ್ತು. ಈಗ ಕಾಲೇ ಹೋಗ್ಬೋದು ಅಂತೀರಾ? ಯಾವ್ದಕ್ಕೂ ಮನೇಲಿರೋದು ಒಳ್ಳೇದು ಅಂತ ಹೇಳ್ದೆ. ನೀನ್ ಹೇಳ್ದೆ ಅಂತ ಹೋಗ್ಬಾರ್ದಾ? ಏನೋ ನೋಡ್ತಾ ನಿಂತಿದ್ಯಾ? ನಡಿ. ಸಾರಿ ಮಾಮ್, ಇವಾಗ ನೀವು ಹೋಗದೆ ಇರೋದೇ ಬೆಟರ್. ಪರ್ಶು, ನೀನ್ ನಡಿಯೋ. ಸಾರಿ ಅಕ್ಕ, ನಾನು ಬರಲ್ಲ. ಇವಳಿಗೆ ವಿಶಾಲ್ ಮೇಲೆ ಪ್ರೀತಿನಾ?